ಇದನ್ನೆಲ್ಲ ಮುಗಿಸ್ಕೊಂಡು ಕಷ್ಟಪಟ್ಟು ನಿಂತ್ಕೊಂಡು 3 ಅವರ್ ಜರ್ನಿ ಮುಗಿಸ್ಕೊಂಡು ಬಂದ್ ರೀಚ್ ಆಗಿದ್ದೆ ಶೃಂಗೇರಿ ಬಸ್ ಸ್ಟ್ಯಾಂಡ್. ಅಲ್ಲಿನ ಬೆಟ್ಟಗಳು ಹಸುವಿನ ಕೊಂಬಿನಂತಿದೆ, ಚೂಪಾಗಿರ್ತದೆ. ಅದಕ್ಕೆ ಅದನ್ನ ಶೃಂಗ ಅಂತ ಹೇಳ್ತಾರೆ. ಅವರ ವಯಸ್ಸಿದ್ದಿದೆ 32 ವರ್ಷ ಅವರು ಬದುಕಿದ್ದು. ಅದರಲ್ಲಿ 12 ವರ್ಷಗಳ ಕಾಲ ಈ ಶೃಂಗೇರಿಯಲ್ಲಿ ನೆಲೆಸಿದ್ರಂತೆ. ಈ ದೇವಸ್ಥಾನವು ಶಾರದಾ ಪೀಠಕ್ಕಿಂತ ಮುಂಚೆಯೇ ಇದನ್ನು ಸ್ಥಾಪಿಸಿದರು. ಹಾಗೆ ಟೆಂಪಲ್ ಅವರು ಹೇಳೋ ಪ್ರಕಾರ ಈ ಮೀನುಗಳಲ್ಲಿ ಒಂದು ಮೀನ್ಗೆ ಮೂಗುತಿ ಹಾಕಿದಾರಂತೆ ದೇವ್ರದ್ದು. ಆ ಮೂಗುತ್ತಿರೋ ಮೀನು ನಾವೇನಾದ್ರೂ ನೋಡಿತು ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸರಸ್ವತಿ ದೇವಿ ಒರಿಜಿನಲ್ ವೀಣೆ ನುಡ್ಸಿದ್ರಲ್ವಾ, ಆ ಒರಿಜಿನಲ್ ವೀಣೆನ ನೀವು ಇಲ್ಲಿ ನೋಡ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಶೇಕ್ ಆಗ್ತಿರುತ್ತೆ, ಏನ್ ತೊಂದರೆ ಇಲ್ಲ. ಹಾಗೆ ನೀವು ಸೈಟ್ ಸೀಯಿಂಗ್ ಸಹ ನೋಡ್ಬೋದು, ರೈಟ್ ಲೆಫ್ಟ್ ತುಂಗ ರಿವರ್ನು ಸಹ ನೋಡ್ಬೋದು ನೀವು. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಅನ್ನಪೂರ್ಣೇಶ್ವರಿ ಟೆಂಪಲ್ ನ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಹಾಗೆ ಟೆಂಪಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮ್ ನ ಚೆಕ್ಔಟ್ ಆಗಿ ನೆಕ್ಸ್ಟ್ ಹೋಗಿದ್ದೆ ಶೃಂಗೇರಿ. ಹೊರನಾಡಿಂದ ಶೃಂಗೇರಿಗೆ KKB ಎಕ್ಸ್ಪ್ರೆಸ್ ಅದೊಂದೇ ಬಸ್ಸಸ್ ಹೋಗೋದು. ಅದಕ್ಕೂ ಸಹ ಟೈಮಿಂಗ್ಸ್ ಇದೆ, ಇಲ್ಲಿ ನೋಡ್ಬೋದು. ಈ ಟೈಮಿಂಗ್ಸ್ ಅಲ್ಲಿ ಹೊರನಾಡಿಂದ ಶೃಂಗೇರಿಗೆ ಹೋಗುತ್ತೆ. ಹಾಗಾಗಿ ನಾವು ಈ ಟೈಮಿಂಗ್ಸ್ ನಾವು ಕ್ಯಾಚ್ ಮಾಡಬೇಕು. ನಾನು ಬೆಳಗ್ಗೆ ಹೊರನಾಡಲ್ಲಿ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ 8:55 ಇದೆಯಲ್ಲ ಆ ಬಸ್ ನ ಕ್ಯಾಚ್ ಮಾಡೋಣ ಅಂತೇಳಿ 8:15 ಬಂದೆ. ಬಟ್ ರಿಯಾಲಿಟಿ ಏನಂತ ಅಂದ್ರೆ ಆಲ್ರೆಡಿ ಎಲ್ಲರೂ ಫಿಲ್ ಆಗ್ಬಿಟ್ಟಿದ್ರು. ಬಸ್ ಅಲ್ಲಿ ಒಂದು ಸೀಟು ಇರ್ಲಿಲ್ಲ. ಯಾಕಂದ್ರೆ ಇದು 3 ಅವರ್ ಜರ್ನಿ ಆಗಿರೋದ್ರಿಂದ ಸೀಟ್ ಅವಶ್ಯಕತೆ ಇತ್ತು. ಬಟ್ ಏನೋ ಮಾಡಕ್ಕಾಗಲ್ಲ. ಇನ್ನೊಂದು ಬಸ್ ವೇಟ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ 11 ಗಂಟೆಗೆ ಇಡೋದು. 2 ಅವರ್ ಹೊರನಾಡಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿತ್ತು. ಬಟ್ ಆದ್ರೆ ಇತ್ತೆ ಅಂತ ಹೇಳಿ ನಾನು 8:55 ಬಸ್ನೇ ಹತ್ಕೊಂಡೆ. ಸ್ಟ್ಯಾಂಡಿಂಗ್ ಅವೇಶನ್ ಅಲ್ಲಿ ನಿಂತ್ಕೊಂಡು 3 ಅವರ್ ಜರ್ನಿ ಇತ್ತು. 3 ಅವರ್ ಅಂದ್ರೆ ಅರೌಂಡ್ ಎಲ್ಲಾ ಕಡೆನೂ ಕೆಲವು ಹಳ್ಳಿಗಳು ಇರ್ತವೆ, ಅಲ್ಲೆಲ್ಲ ಸ್ಟಾಪ್ ಕೊಡ್ಬೇಕು. ಹಾಗಾಗಿ ಅವರು ಒಂದ್ ಸ್ವಲ್ಪ ಬಳಸ್ಕೊಂಡು ಹೋಗ್ತಾರೆ. 40 ಕಿಲೋಮೀಟರ್ ಇರೋ ಶೃಂಗೇರಿನ 50 ಕಿಲೋಮೀಟರ್ ಮಾಡಿ ಸರೌಂಡಿಂಗ್ ಬಳಸ್ಕೊಂಡು ಹೋಗ್ತಾರೆ. ಇದಕ್ಕೆ 120 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ರಿಗೆ. ಇದನ್ನೆಲ್ಲ ಮುಗಿಸ್ಕೊಂಡು ಕಷ್ಟಪಟ್ಟು ನಿಂತ್ಕೊಂಡು 3 ಅವರ್ ಜರ್ನಿ ಮುಗಿಸ್ಕೊಂಡು ಬಂದ್ ರೀಚ್ ಆಗಿದ್ದೆ ಶೃಂಗೇರಿ ಬಸ್ ಸ್ಟ್ಯಾಂಡ್. ನೆಕ್ಸ್ಟ್ ಶೃಂಗೇರಿ ಬಸ್ ಸ್ಟ್ಯಾಂಡ್ ಆದ್ಮೇಲೆ 2 ನಿಮಿಷ ರೆಸ್ಟ್ ಮಾಡ್ದೆ. ಕಾಲೆಲ್ಲ ಹೋಗ್ಬಿಟ್ಟಿತ್ತು. ಅದಾದ್ಮೇಲೆ 600 ಮೀಟರ್ಸ್ ವಾಕ್ ಮಾಡ್ತು ಅಂದ್ರೆ ನಮ್ಗೆ ಟೆಂಪಲ್ ಆರ್ಚ್ ಹತ್ರಕ್ಕೆ ಹೋಗ್ತೀವಿ. ಹಾಗೆ ನೀವು ಟೆಂಪಲ್ ಇದೆಲ್ಲ ಆ ಟೆಂಪಲ್ ಆರ್ಚ್ ಎಂಟರ್ ಆಗ್ತಿದ್ದಂಗೆ ನೀವು ಆ ಪ್ಲೇಸ್ ಸರೌಂಡಿಂಗ್ ಅಲ್ಲಿ ನೀವು 6-7 ಪ್ಲೇಸಸ್ ನ ಕವರ್ ಮಾಡಬಹುದು. ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲ, ಯಾವ್ದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಂಗಿಲ್ಲ, ಆಟೋನು ಸಹ ಯೂಸ್ ಮಾಡಂಗಿಲ್ಲ. ಜಸ್ಟ್ ವಾಕ್ ಅಲ್ಲಿ ನೀವು 6-7 ಪ್ಲೇಸ್ ನ ಕವರ್ ಮಾಡ್ಬಿಡ್ಬೋದು. ಆ 6-7 ಪ್ಲೇಸಸ್ ಗಳು ಯಾವ್ದು ಅಂತ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಮೊದಲು ನಾನು ಫಸ್ಟ್ ಹೋಗಿದ್ ಪ್ಲೇಸ್ ಶೃಂಗೇರಿ ಶಾರದಮ್ಮ ಟೆಂಪಲ್. ಟೆಂಪಲಿನ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ, ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರ್ತದೆ. ಹಾಗೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಸಹ ಇದೆ. ಟೆಂಪಲ್ ಆರ್ಚ್ ಇದೆಲ್ಲ ಅದು ರೈಟ್ ಸೈಡ್ ಸ್ವಲ್ಪ ಡೌನ್ ಹೋಗ್ತು ಅಂದ್ರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇರ್ತದೆ. ಒಬ್ರಿಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವೇನಾದ್ರು ಲಗೇಜ್ ಕ್ಯಾರಿ ಮಾಡಿದ್ದೀರಾ ಅಂತಂದ್ರೆ ಲಗೇಜ್ ಕೌಂಟರ್ ಸಹ ಇದೆ. ಟೆಂಪಲ್ ಆರ್ಚ್ ಇದೆಲ್ಲ ಅದ್ರ ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತೆ. ಆ ಬಿಲ್ಡಿಂಗ್ ರೂಮ್ಸ್, ಟೆಂಪಲಿನ ರೂಮ್ಸ್ ಗಳು, ಅಲ್ಲಿ ರೂಮ್ಸ್ ಗಳು ಇದಾವೆ. ಅಲ್ಲಿ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ಲಗೇಜ್ ಕೌಂಟರ್ ಇರ್ತದೆ. ಅದು ಫ್ರೀ ಇರ್ತದೆ ಲಗೇಜ್ ಕೌಂಟರ್. ಟೆಂಪಲ್ ಅನ್ನಪ್ರಸಾದ ನೋಡೋದಾದ್ರೆ ಇಲ್ಲಿ 2 ಟೈಮ್ ಅನ್ನಪ್ರಸಾದ ಇರ್ತದೆ, ಲಂಚ್ ಡಿನ್ನರ್. ಲಂಚ್ ಬಂದು ಮಧ್ಯಾಹ್ನ 12 ಗಂಟೆಯಿಂದ 2:15 ತನಕ ಇರ್ತದೆ. ಡಿನ್ನರ್ ಸಂಜೆ 7:15 8:15 ತನಕ ಇರ್ತದೆ. ಅನ್ನಪ್ರಸಾದ ಬಂದು ಟೆಂಪಲ್ ಇದೆಲ್ಲ ಆ ಟೆಂಪಲ್ ಹಿಂಭಾಗ ಇರ್ತದೆ. ಅಂದ್ರೆ ನೀವು ಆರ್ಚ್ ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ರೈಟ್ ಸೈಡ್ ಹೋಗ್ತು ಅಂದ್ರೆ ಡೈರೆಕ್ಟ್ ಸ್ಟ್ರೈಟ್ ಇರ್ತದೆ. ಆ ಸ್ಟ್ರೈಟ್ ಹೋಗ್ತು ಅಂದ್ರೆ ನಿಮ್ಗೆ ಅಲ್ಲೇ ಅನ್ನಪ್ರಸಾದ ಬಿಲ್ಡಿಂಗ್ ಸಿಗುತ್ತೆ. ಹಾಗೆ ಟೆಂಪಲ್ ದರ್ಶನ ಮಾಡುವಾಗ ಪುರುಷರು ಪ್ಯಾಂಟ್, ಶಾರ್ಟ್, ಟೀ ಶರ್ಟ್ ಇದನ್ನ ಯಾವ್ದು ಹಾಕೊಳ್ಳಾಗಿಲ್ಲ. ಯಾಕಂದ್ರೆ ಈ ಟೆಂಪಲ್ ಅಲ್ಲಿ ಹೆವಿ ಸ್ಟ್ರಿಕ್ಟ್ ಇರ್ತದೆ. ಹಾಗಾಗಿ ನೀವೇನಾದ್ರು ಪ್ಯಾಂಟ್ ಮೇಲೆ ಪಂಚೆ ಹಾಕೊಂಡು ಹೋಗ್ತೀನಿ ಅಂದ್ರೆ ಅದನ್ನು ಸಹ ಅಲೋ ಮಾಡಲ್ಲ. ಹಾಗಾಗಿ ಪ್ಯಾಂಟು, ಶರ್ಟ್ ಇದನ್ನೇ ಹಾಕೊಂಡು ಹೋಗ್ಬೇಕು. ಮಹಿಳೆಯರು ಸಹ ಯಾವುದೇ ರೀತಿ ಟಿ ಶರ್ಟ್ ಹಾಕೊಳ್ಳಾಗಿಲ್ಲ. ಸ್ಯಾರಿ, ನಾರ್ಮಲ್ ಡ್ರೆಸ್ ನ ಹಾಕೊಂಡು ನೀವು ಟೆಂಪಲ್ ದರ್ಶನ ಮಾಡಬಹುದು. ಹಾಗೆ ಪುರುಷರು ಟೆಂಪಲ್ ದರ್ಶನ ಮಾಡೋ ಟೈಮಲ್ಲಿ ಶರ್ಟ್ ಮತ್ತೆ ಬನಿಯನ್ನ ರಿಮೂವ್ ಮಾಡಿ ಶಾರದಮ್ಮ ದೇವಿಯ ದರ್ಶನ ಮಾಡ್ಕೊಳ್ಬಹುದು. ಈ ಟೆಂಪಲ್ ಅಲ್ಲಿ ಸುಮಾರು ಸೇವೆಗಳಿವೆ ನೋಡಬಹುದು. ಟೆಂಪಲಿನ ಶಾರದಮ್ಮ ಟೆಂಪಲ್ ಇದೆಲ್ಲ ಅದ್ರ ಲೆಫ್ಟ್ ಸೈಡ್ ಅಲ್ಲಿ ಸೇವಾ ಕೌಂಟರ್ ಇರ್ತದೆ. ಯಾವ್ದೇ ರೀತಿ ಸೇವೆ ಬೇಕು ಎಲ್ಲ ಇಲ್ಲೇ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಪ್ರಸಾದಕ್ಕೆ ಅಂತಾನೆ ಸಪರೇಟ್ ಟಿಕೆಟ್ ಇರ್ತದೆ. 200 ರೂಪೀಸ್ಗೆ 4 ತರದ ಪ್ರಸಾದ ಕೊಡ್ತಾರೆ. ಬಟ್ ಇಲ್ಲಿ ಯಾವ್ದೇ ರೀತಿ ಕ್ಯಾರಿ ಬ್ಯಾಗ್ ಕೊಡೋದಿಲ್ಲ. ನೀವೇ ಕ್ಯಾರಿ ಬ್ಯಾಗ್ ತಗೊಂಡು ಆ ಪ್ರಸಾದನ ಕಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಈಗ ಶಾರದಮ್ಮ ಟೆಂಪಲ್ ಇದೆಯಲ್ಲ ಆ ಟೆಂಪಲ್ ಒಂದು ಹಿಸ್ಟ್ರಿ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಶೃಂಗೇರಿ ಅನ್ನೋ ನೇಮ್ ಹೇಗ್ ಬಂತು ಅಂತ ತಿಳ್ಕೊಳ್ಳೋಣ. ಆ ಶೃಂಗೇರಿ ಪ್ಲೇಸ್ ಇದೆಯಲ್ಲ ಅಲ್ಲಿನ ಬೆಟ್ಟಗಳು ಹಸುವಿನ ಕೊಂಬಿನಂತಿದೆ, ಚೂಪಾಗಿರ್ತದೆ. ಅದಕ್ಕೆ ಅದನ್ನ ಶೃಂಗ ಅಂತ ಹೇಳ್ತಾರೆ. ಅಲ್ಲಿನ ಬೆಟ್ಟಗಳನ್ನ ಗಿರಿಗಳು ಅಂತ ಕರಿತಾ ಇರ್ತಾರೆ. ಹಾಗಾಗಿ ಇದನ್ನ ಶೃಂಗಗಿರಿ ಅಂತ ಹೇಳ್ತಾರೆ.
ಹೋಗ್ತಾ ಹೋಗ್ತಾ ಅದು ಶೃಂಗಗಿರಿ ಹೋಗಿ ಶೃಂಗೇರಿ ಆಗಿದೆ. ಓಕೆ, ಹಿಸ್ಟ್ರಿ ಬಗ್ಗೆ ಬರೋಣ. ಈ ಶೃಂಗೇರಿ ಶಾರದಮ್ಮ ಪೀಠ ಇದೆಯಲ್ಲ, ಇದು 1200 ವರ್ಷಗಳ ಹಳೆಯ ದೇವಸ್ಥಾನ. ಇದನ್ನ ಸ್ಥಾಪಿಸಿದವರು ಜಗದ್ಗುರು ಶಂಕರಾಚಾರ್ಯರು. ಹಾಗಾಗಿ ಇವರಿಗೆ ಅಂತಾನೆ ಒಂದು ಟೆಂಪಲ್ ಸಹ ನಿರ್ಮಾಣ ಮಾಡಿದ್ದಾರೆ. ಇವರು ಶೃಂಗೇರಿ ಶಾರದಾ ಪೀಠ ಇದೆಯಲ್ಲ, ಅದನ್ನ ನಿರ್ಮಾಣ ಮಾಡಲು ಕಾರಣ ಏನಂತ ಅಂದ್ರೆ, ಕಾಶ್ಮೀರದಲ್ಲಿರುವ ಶಾರದಾ ಪೀಠ ಹಿಂದೂಗಳ ದೇವಗಳಿಗೆ ಮುಖ್ಯವಾದ ಸ್ಥಳ. ಅಲ್ಲಿಗೆ ಶಂಕರಾಚಾರ್ಯರು ಭೇಟಿ ನೀಡಿದರು. ಅಲ್ಲಿ ದೇಶ ವಿದೇಶಗಳಿಂದ ವೇದವ್ಯಾಸ ಮಾಡಲು ಬರ್ತಿದ್ರು. ಶಂಕರಾಚಾರ್ಯರು ಇದನ್ನು ನೋಡಿ ನಾವು ಸಹ 4 ಪೀಠಗಳನ್ನು 4 ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಎಂದು ಯೋಚಿಸಿದರು. ಆ 4 ಅದ್ಭುತ ಪೀಠಗಳನ್ನು ಇವರು ಸ್ಥಾಪಿಸಿದರು. ಅವುಗಳು ಯಾವ್ಯಾವುದು ಅಂತ ಅಂದ್ರೆ, ಜ್ಯೋತಿರ್ಮಠ್ ಇದಿರೋದು ಉತ್ತರಾಖಂಡ್ ಉತ್ತರ ದಿಕ್ಕಿನಲ್ಲಿದೆ, ಅದು ಬಂದು ಅಥರ್ವಣ ವೇದ. ಗೋವರ್ಧನ ಮಠ ಇದಿರೋದು ಪೂರಿ ಪೂರ್ವ ದಿಕ್ಕಿನಲ್ಲಿದೆ, ಅದು ಬಂದು ಋಗ್ವಾದ. ಕಾಳಿಕಾ ಮಠ ಇದಿರೋದು ಗುಜರಾತ್ ಪಶ್ಚಿಮ ದಿಕ್ಕಿನಲ್ಲಿದೆ, ಅದು ಬಂದು ಸಮವೇದ. ಶಾರದಾ ಮಠ ಇದಿರೋದು ಶೃಂಗೇರಿ ದಕ್ಷಿಣ ದಿಕ್ಕಿನಲ್ಲಿದೆ, ಇದು ಬಂದು ಯಜುರ್ವೇದ. ಈ 4 ಅದ್ಭುತ ಪೀಠಗಳನ್ನು 4 ದಿಕ್ಕಿನಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದರು. ಆದರೆ ಇಲ್ಲಿನ ವಿಶೇಷತೆ ಏನಂದ್ರೆ, ಶೃಂಗೇರಿ ಶಾರದಾ ಮಠವೇ ಮೊದಲನೆಯದಾಗಿ ಸ್ಥಾಪನೆಗೊಂಡಿತು. ಶಂಕರಾಚಾರ್ಯರು ಮಠವನ್ನು ಸ್ಥಾಪಿಸಿದ ನಂತರ ಸರಸ್ವತಿ ದೇವಿ ಹತ್ರ ಹೋಗಿ, ನೀವು ನನ್ನೊಡನೆ ಶೃಂಗೇರಿಗೆ ಬಂದು ನೆಲೆಸಬೇಕು ಅಂತ ಕೇಳುತ್ತಾರೆ. ಆಗ ಸರಸ್ವತಿ ದೇವಿಯು ಒಂದು ಕಂಡೀಷನ್ ಹೇಳ್ತಾರೆ. ಏನಂತ ಅಂದ್ರೆ, ನಾನು ಕೇಳುವ ಎಲ್ಲಾ ಪ್ರಶ್ನೆಗೆ ನೀವು ಉತ್ತರ ಮಾಡಿದ್ರೆ ಮಾತ್ರ ನಾನು ನಿಮ್ಮೊಡನೆ ಶೃಂಗೇರಿಗೆ ಬರ್ತೀನಿ ಅಂತ. ಅದೇ ರೀತಿ ಶಂಕರಾಚಾರ್ಯರು ಸರಸ್ವತಿ ದೇವಿ ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರಂತೆ. ಅದಕ್ಕೆ ಮೆಚ್ಚಿದ ಸರಸ್ವತಿ ದೇವಿಯು ಈ ಶೃಂಗೇರಿಗೆ ಬಂದು ನೆಲೆಸುತ್ತಾರೆ. ಶಾರದಮ್ಮ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಅದು ಎಕ್ಸಿಟ್ ಆಗ್ತಿದ್ದಂಗೆ ನಮಗೆ ಇನ್ನೊಂದು ಪ್ಲೇಸು ಸಹ ನಾವು ನೋಡ್ಬೋದು. ಅದು ಬಂದು ಶ್ರೀ ಆದಿ ಶಂಕರಾಚಾರ್ಯ ಸನ್ನಿಧಾನ. ಟೆಂಪಲಿನ ಟೈಮಿಂಗ್ಸ್ ನೋಡೋದಾದ್ರೆ, ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರ್ತದೆ, ಸಂಜೆ 5 ಗಂಟೆಯಿಂದ ರಾತ್ರಿ 8:30 ತನಕ ಇರ್ತದೆ. ಇಲ್ಲಿ ಶಂಕರಾಚಾರ್ಯರ ವಿಗ್ರಹ ಮತ್ತೆ ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ. ಹಾಗೆ ಈ ಸ್ಥಳ ಎಷ್ಟು ಪುಣ್ಯ ಸ್ಥಳ ಅಂತ ಹೇಳೋದಾದ್ರೆ, ಶಂಕರಾಚಾರ್ಯರು ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಅವರ ವಯಸ್ಸಿದ್ದಿದೆ 32 ವರ್ಷ ಅವರು ಬದುಕಿದ್ದು. ಅದರಲ್ಲಿ 12 ವರ್ಷಗಳ ಕಾಲ ಈ ಶೃಂಗೇರಿಯಲ್ಲಿ ನೆಲೆಸಿದ್ರಂತೆ. ಟೆಂಪಲ್ ದರ್ಶನ ಆದ್ಮೇಲೆ ಟೆಂಪಲ್ ಪಕ್ಕದಲ್ಲಿ ನಮ್ಗೆ ಇನ್ನೊಂದು ಟೆಂಪಲ್ ಸಿಗುತ್ತೆ. ಅದು ಬಂದು ಶ್ರೀ ತೋರಣ ಗಣಪತಿ ಸನ್ನಿಧಿ. ಇದನ್ನು ಸಹ ನೀವು ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಯ್ತಿದ್ದಂಗೆ ನನ್ನ ಪ್ಲಾನ್ 3ನೇ ಪ್ಲೇಸ್ ಬಂದು ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ಇದು ಶಾರದಾಂಬ ಟೆಂಪಲ್ ಇದೆಲ್ಲ ಅದು ಆಪೋಸಿಟ್ ಇರ್ತದೆ. ಇದಕ್ಕೂ ಸಹ ಟೈಮಿಂಗ್ಸ್ ಇದೆ. ಅದು ಬಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ. ಇದೇನು ಅಂತ ಅಂದ್ರೆ, ನಿಮ್ ಮಕ್ಳಿಗೆ 2 ವರ್ಷದಿಂದ 5 ವರ್ಷದ ಒಳಗಡೆ ಇದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಅಕ್ಷರಾಭ್ಯಾಸ ಮಾಡಿಸ್ಬೋದು. ಇದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇರ್ತದೆ ಅಷ್ಟೇ. ಇಲ್ಲಿ ನೀವೇನಾದ್ರೂ ನಿಮ್ ಮಕ್ಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಸರಸ್ವತಿನೇ ಒಲಿತಾಳೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಇದಕ್ಕೆ ನೀವು ಟಿಕೆಟ್ ತಗೊಳ್ಬೇಕು. ಎಲ್ಲಿ ಅಂತಂದ್ರೆ, ಶಾರದಾಂಬ ಟೆಂಪಲ್ ಇದೆಲ್ಲ ಅದ್ರ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಸೇವಾ ಕೌಂಟರ್ ಇರ್ತದೆ. ಆ ಸೇವಾ ಕೌಂಟರ್ ಅಲ್ಲಿ ನೀವು ಅಕ್ಷರಾಭ್ಯಾಸಕ್ಕೆ ಅಂತಾನೆ ಒಂದು ಸಪರೇಟ್ ಟಿಕೆಟ್ ಇರ್ತದೆ. ಆ ಟಿಕೆಟ್ ನ ನೀವು ತಕೊಂಡು ನೀವು ಇಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೋದು. ಅದನ್ನು ಮುಗಿಸ್ಕೊಂಡು ಈಗ ಟ್ರಿಪ್ಗೆ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಅಲ್ಲಿಂದ ನಾನು ಹೋಗಿದ್ದೆ ಅನ್ನಪ್ರಸಾದಕ್ಕೆ. ಮಧ್ಯಾಹ್ನ 12 ಗಂಟೆ ಆಗಿತ್ತು. ಅನ್ನಪ್ರಸಾದ ಆಗ್ಲೇ ಹೇಳಿದಂಗೆ ಟೆಂಪಲ್ ಹಿಂಭಾಗ ಇರ್ತದೆ. ಇಲ್ಲಾಂದ್ರೆ ನೀವು ಟೆಂಪಲ್ ಆರ್ಚ್ ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡ್ ಸಿಗುತ್ತೆ. ರೈಟ್ ಸೈಡ್ ಸ್ಟ್ರೈಟ್ ಬರ್ತಂದ್ರೆ ಅನ್ನಪ್ರಸಾದ ಬಿಲ್ಡಿಂಗ್ ಕಾಣುತ್ತೆ. ಅಲ್ಲಿ ನಾರ್ಮಲಿ ಕೆಳಗಡೆ ಸಿಟ್ಟಿಂಗ್ ಇರ್ತದೆ. ವಯಸ್ಸಾದವ್ರು ಇತ್ತು ಅಂದ್ರೆ, ಇಲ್ಲ ಅಂಗವಿಕಲ್ ಇದ್ರು ಅಂದ್ರೆ ಅವ್ರಿಗೆ ಅಂತಾನೆ ಸಪರೇಟ್ ಬೆಂಚ್ಗಳು ಇರ್ತದೆ. ಅಲ್ಲಿ ಕುತ್ಕೊಂಡು ಅವ್ರು ಊಟ ಮಾಡಬಹುದು. ಪ್ರಸಾದ ಒಂದು ಪಾಯಸ ಇರ್ತದೆ, ಅನ್ನ ಸಾಂಬಾರು, 3 ತರ ಸಾಂಬಾರು ಮಜ್ಜಿಗೆ, ತಿಳಿ ಸಾಂಬಾರು ಇರ್ತದೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಪ್ಲಾನ್ ಅಲ್ಲಿ ಇದ್ದಿದ್ದು 4ನೇ ಪ್ಲೇಸ್ ಶ್ರೀ ವಿದ್ಯಾಶಂಕರ ಟೆಂಪಲ್. ಇದು ಶಾರದಮ್ಮ ಟೆಂಪಲ್ ಇದೆಲ್ಲ ಅದ್ರ ಬಲಭಾಗದಲ್ಲಿ ಇದೆ. ಇದರ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಇರ್ತದೆ. ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರ್ತದೆ. ಈ ಟೆಂಪಲಿನ ವಿಶೇಷತೆ ಏನಂತಂದ್ರೆ, ಶಾರದಾಂಬ ಟೆಂಪಲ್ ಇದೆಲ್ಲ ಅದಕ್ಕಿಂತ ಮುಂಚೆನೆ ಈ ಟೆಂಪಲ್ ನ ನಿರ್ಮಾಣ ಮಾಡಿದ್ರು. ಶ್ರೀ ವಿದ್ಯಾಶಂಕರ ದೇವಸ್ಥಾನವನ್ನು 14ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಈ ದೇವಸ್ಥಾನವು ಶಾರದಾ ಪೀಠಕ್ಕಿಂತ ಮುಂಚೆಯೇ ಇದನ್ನು ಸ್ಥಾಪಿಸಿದರು. ದೇವಸ್ಥಾನವನ್ನು ನಿರ್ಮಿಸಿದವರು ಜಗದ್ಗುರು ವಿದ್ಯಾರಣ್ಯರವರು. ಇವರು ಯಾರು ಅಂತ ಕೇಳಿದ್ರೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತಲ್ಲ, ಆ ಸ್ಥಾಪನೆ ಆಗೋ ಟೈಮ್ ಅಲ್ಲಿ ಇವರದು ಮುಖ್ಯ ಕಾರಣ ವಹಿಸಿದ್ರು. ಹಾಗಾಗಿ ಇವರು ಈ ವಿದ್ಯಾಶಂಕರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ.
ಓಕೆ, ಟೆಂಪಲ್ ದರ್ಶನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ 5ನೇ ಪ್ಲೇಸ್ಗೆ ಹೋದೆ. ಅದು ಬಂದು ತುಂಗ ರಿವರ್. ಇದು ವಿದ್ಯಾಶಂಕರ ಟೆಂಪಲ್ ಈಗ ತಾನೇ ದರ್ಶನ ಮಾಡಿದ್ರಲ್ವಾ, ಅದ್ರ ರೈಟ್ ಸೈಡ್ ಅಲ್ಲಿ ಇರ್ತದೆ, ಸ್ವಲ್ಪ ಹಿಂಭಾಗ ಇರ್ತದೆ. ಅಲ್ಲಿ ಕೆಲವು ಮೆಟ್ಲುಗಳು ಇರ್ತವೆ, ಮೆಟ್ಲುಗಳು ಡೌನ್ ಅಲ್ಲಿ ಹೋದ್ರೆ ಅಂದ್ರೆ ನಾವು ರಿವರ್ ನ ನೋಡ್ಬೋದು. ಬಟ್ ಇಲ್ಲೇನ್ ಸ್ಪೆಷಲ್ ಅಂತ ಅಂದ್ರೆ ನೀವು ಇಲ್ಲಿ ಮೀನ್ಗಳನ್ನ ನೋಡ್ಬೋದು. ಇದು ದೇವಸ್ಥಾನದ ಮೀನ್ಗಳಾಗಿರ್ತದೆ. ಈ ಮೀನ್ಗಳು ಅಲ್ಲಿ ಏನ್ ಜಾಗ ಇದೆ ಆ ಜಾಗ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಎಷ್ಟೇ ನೀರ್ ಬರ್ಲಿ, ನಾನೋದಾಗ ನೀರ್ ಕಡಿಮೆ ಇತ್ತು, ಬಟ್ ಎಷ್ಟೇ ನೀರ್ ಬಂದ್ರು ಆ ಮೀನ್ಗಳು ಅಲ್ಲಿಂದ ಬೇರೆ ಕಡೆ ಹೋಗೋದೇ ಇಲ್ಲ, ಅಲ್ಲೇ ಫಿಕ್ಸ್, ಅಲ್ಲೇ ಇರ್ತವೆ. ಹಾಗೆ ಈ ಮೀನ್ನ ಯಾರು ಹಿಡಿಯೋಂಗಿಲ್ಲ, ಯಾರು ಹಿಡಿಯೋಕೆ ಪರ್ಮಿಷನ್ ಸಹ ಇರೋದಿಲ್ಲ. ರಿವರ್ ಒಳಗಡೆ ಇಳಿಯೋಂಗೂ ಸಹ ಇರೋದಿಲ್ಲ, ಎಲ್ಲ ಬ್ಯಾರಿಗೇಟ್ ಹಾಕಿರ್ತಾರೆ. ಹಾಗೆ ನೀವು ಈ ಮೀನ ಸ್ವಲ್ಪ ಡೀಪ್ ಆಗಿ ನೋಡ್ಬೇಕು ಅಂತಂದ್ರೆ ಟೆಂಪಲ್ ಆರ್ಚ್ ಇದೆಲ್ಲ, ಆದ್ರೆ ಈಚೆನೆ ನಿಮ್ಗೆ ಕಡಲೆಪುರಿಗಳು ಇಲ್ಲ ಮೀನ್ಗೆ ಅಂತಾನೆ ಕೆಲವು ಫುಡ್ಗಳು ಇರ್ತವೆ, ಅದನ್ನ ಅವ್ರು ಸೇಲ್ ಮಾಡ್ತಿರ್ತಾರೆ. ಅದನ್ನ ತಕೊಂಡ್ ಬಂದು ಇಲ್ಲಿ ನೀವು ಹಾಕ್ತು ಅಂದ್ರೆ ಮೀನ್ಗಳು ತಿನ್ನಕ್ ಬರ್ತದೆ ಅಲ್ವಾ, ಆಗ ನೀವು ಆ ಮೀನ್ಗಳನ್ನ ನೋಡ್ಬೋದು. ಬಟ್ ಮೀನ್ಗಳು ಸಖತ್ತಾಗಿದೆ. ಹಾಗೆ ಟೆಂಪಲ್ ಅವ್ರು ಹೇಳೋ ಪ್ರಕಾರ ಈ ಮೀನ್ಗಳಲ್ಲಿ ಒಂದು ಮೀನ್ಗೆ ಮೂಗುತಿ ಹಾಕಿದಾರಂತೆ ದೇವ್ರದ್ದು. ಆ ಮೂಗುತಿರೋ ಮೀನ್ ನಾವೇನಾದ್ರೂ ನೋಡ್ತು ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮೀನ್ಗಳು ನೋಡಿದ್ರಿ ಅಲ್ವಾ, ಅದೇ ರೀತಿ ಈ ತುಂಗ ರಿವರ್ ಇದೆಲ್ಲ, ಇದನ್ನು ಸಹ ಒಂದು ಸ್ಪೆಷಲ್. ಏನ್ ಸ್ಪೆಷಲ್ ಈ ಜಾಗ ಅಂತ ಹೇಳಿದ್ರೆ ಇದಕ್ಕೆ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಬಂದು ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಪೀಠ ಸ್ಥಾಪನೆ ಮಾಡಿದ್ರಲ್ಲ, ಆ ಪೀಠ ಸ್ಥಾಪನೆ ಮಾಡಕ್ಕೆ ಹೆಂಗೆ ಈ ಸ್ಥಳ ಹುಡ್ಕುದ್ರು ಅಂತ ಅಂದ್ರೆ ಶಂಕರಾಚಾರ್ಯರು ತುಂಗ ತೀರಕ್ಕೆ ಬರ್ತಾರೆ. ಅಂದ್ರೆ ಈಗ ಏನಿದೆ ಜಾಗ, ಈ ಜಾಗಕ್ಕೆ ಬರ್ತಾರೆ. ಆಗ ಈ ತುಂಗ ತೀರದಲ್ಲಿ ಅವರು ಒಂದು ಅದ್ಭುತವಾದ ದೃಶ್ಯ ನೋಡ್ತಾರೆ. ಅದೇನಂತಂದ್ರೆ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಕಪ್ಪೆ ಒಂದು ತುಂಬಾ ಕಷ್ಟ ಪಡ್ತಿತ್ತಂತೆ. ಅದಕ್ಕೆ ಒಂದು ಸರ್ಪ ಎಡೆಯನ್ನು ಎತ್ತಿ ಕಪ್ಪೆಗೆ ನೆರಳನ್ನು ಕೊಡುತ್ತಂತೆ. ಅಂದ್ರೆ ಈ ಜಾಗದ ಪ್ರತೀಕ ಏನಂದ್ರೆ ಕಪ್ಪೆ ಹಾಗೂ ಸರ್ಪ ಬದ್ಧ ಶತ್ರುಗಳು. ನಾವು ಚಿಕ್ಕ ವಯಸ್ಸಿಂದ ಪಾಠಗಳಲ್ಲೆಲ್ಲ ಕೇಳಿದೀವಿ, ಶತ್ರುಗಳಾದರೂ ಸಹ ಸರ್ಪ ಬಂದು ಕಪ್ಪೆಗೆ ನೆರಳನ್ನು ಕೊಡುತ್ತದೆ. ಹಾಗಾಗಿ ಬದ್ಧ ವೈರಿಗಳು ಮಿತ್ರರಾಗುವ ಈ ಪುಣ್ಯ ಸ್ಥಳ ತುಂಬಾ ಪವರ್ಫುಲ್ ಎಂದು ಶಂಕರಾಚಾರ್ಯರು ಈ ಜಾಗದಲ್ಲಿ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ, ಇಲ್ಲಿ ಕಾಣ್ತಾ ಇದೆಲ್ಲ ಬ್ರಿಡ್ಜ್, ಈ ಬ್ರಿಡ್ಜ್ ಮೇಲಿಂದ ಹೋಗ್ಬೇಕು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತು ಅಂದ್ರೆ ನೆಕ್ಸ್ಟ್ ಸಿಗೋದೆ ಶ್ರೀ ಗುರು ನಿವಾಸ್. ಇದಕ್ಕೂ ಸಹ ಟೈಮಿಂಗ್ಸ್ ಇದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ, ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರ್ತದೆ. ಹಾಗೆ ಇದು ಏನಂತಂದ್ರೆ ಇಲ್ಲಿ ಸುಮಾರು ನಿವಾಸಗಳಿರ್ತವೆ. ಈ ನಿವಾಸಗಳಲ್ಲಿ ಯಾರು ಇರ್ತಾರೆ ಅಂದ್ರೆ ಟೆಂಪಲಿನ ಗುರುಗಳು. ಟೆಂಪಲ್ಗೆ ಅಂತಾನೆ ಕೆಲವು ಗುರುಗಳು ಇರ್ತಾರೆ ಅಲ್ವಾ, ಆ ಗುರುಗಳು ಈ ಜಾಗಗಳಲ್ಲಿ ವಾಸವಿರ್ತಾರೆ. ಹಾಗೆ ಇಲ್ಲಿ ನೀವು ಸುಮಾರು ನಿವಾಸಗಳು ಇರ್ತವೆ, ಅದ್ರಲ್ಲಿ ನೀವು ಗುರು ನಿವಾಸ ಇರ್ತದಲ್ಲ, ಅದಕ್ಕೆ ನೀವು ಎಂಟರ್ ಆದ್ರೆ ಸರಸ್ವತಿ ದೇವಿ ಒರಿಜಿನಲ್ ವೀಣೆ ನುಡ್ಸಿದ್ರಲ್ವಾ, ಆ ಒರಿಜಿನಲ್ ವೀಣೆನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಒಳಗಡೆ ಗ್ಲಾಸ್ ಆಗಿ ಮಡಗಿದ್ದಾರೆ. ನಿವಾಸಗಳನ್ನೆಲ್ಲ ನೋಡ್ಕೊಂಡು ರಿಟರ್ನ್ ನೀವು ಮತ್ತೆ ಆ ಬ್ರಿಡ್ಜ್ ಇಂದ ವಾಪಸ್ ಬನ್ನಿ, ಹಂಗೆ ರಿವರ್ ನ ನೋಡ್ಕೊಂಡು. ಅದಾದ್ಮೇಲೆ ನಂದು ಇದೆಲ್ಲ ಮುಗೀತಲ್ವ, ಆ ಟೆಂಪಲ್ ಆರ್ಚ್ ಇದೆಲ್ಲ, ಶಾರದಾಂಬ ಟೆಂಪಲ್ ಆರ್ಚ್ ಒಳಗಡೆನೆ ಇವಿಷ್ಟು ಪ್ಲೇಸು ಕವರ್ ಆಯ್ತು. ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲೂ ಹೋಗಂಗೆ ಇಲ್ಲ, ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಯೂಸು ಮಾಡಂಗಿಲ್ಲ. ಆರಾಮ್ಸೆ ಒಂದು ಪ್ಲೇಸ್ ಒಳಗಡೆನೆ ಇಷ್ಟು ಪ್ಲೇಸ್ ನ ಕವರ್ ಮಾಡ್ಕೊಳ್ಬಹುದು. ಈಗ ನನ್ನ ಲಾಸ್ಟ್ ಪ್ಲೇಸ್ ಇದು ಟೆಂಪಲ್ ಇಂದ ಈಚೆ ಇತ್ತು, ಅದು ಸಹ ಜಾಸ್ತಿ ಮೀಟರ್ಸ್ ಇಲ್ಲ. ಟೆಂಪಲ್ ಆರ್ಚ್ ಇದೆ ಅಲ್ವಾ, ಆರ್ಚಿನ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಡೌನ್ ಹೋಗ್ತು ಅಂದ್ರೆ ನಮಗ್ ಸಿಗದೆ ತುಂಗ ರಿವರ್ ಹ್ಯಾಂಗಿಂಗ್ ಬ್ರಿಡ್ಜ್. ಇದಕ್ಕೆ ಯಾವುದೇ ರೀತಿ ಟೈಮಿಂಗ್ಸ್ ಇರೋದಿಲ್ಲ. ಈ ಬ್ರಿಡ್ಜ್ ನೀವು ಎಂಟರ್ ಆದ್ರೆ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಹೋಗಕ್ಕೂ ನಿಮ್ಗೆ ಅವಕಾಶ ಇರ್ತದೆ. ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಶೇಕ್ ಆಗ್ತಿರುತ್ತೆ, ಏನ್ ತೊಂದ್ರೆ ಇಲ್ಲ. ಹಾಗೆ ನೀವು ಸೈಡ್ ಸೀಯಿಂಗ್ ಸಹ ನೋಡ್ಬೋದು, ರೈಟ್ ಲೆಫ್ಟ್ ತುಂಗ ರಿವರ್ ಸಹ ನೋಡ್ಬೋದು. ನೀವು ಆ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲ, ಅದ್ರ ಕೆಳಗಡೆನೆ ಬೇಕಾದ್ರೆ ನಿಮ್ಗೆ ಸ್ನಾನ ಮಾಡ್ಬೋದು. ನಿಮ್ಗೆ ಅಲ್ಲಿ ಇಳಿಯಕ್ಕೆ ಆಪ್ಷನ್ ಇರ್ತದೆ, ನೀವು ಅಲ್ಲೇ ಸ್ನಾನ ಮಾಡ್ಕೊಂಡು ಬರ್ಬೋದು ಬೇಕಾದ್ರೆ. ರಿಟರ್ನ್ ಶೃಂಗೇರಿ ಟೆಂಪಲ್ ಇಂದ ಶೃಂಗೇರಿ ಬಸ್ ಸ್ಟ್ಯಾಂಡ್ ಹೋಗಿದ್ ಮುಂಚೆ ಈ ಟ್ರಿಪ್ ಎಲ್ಲ ಮುಗಿಯೋಷ್ಟರಲ್ಲಿ ನೈಟ್ 7 ಗಂಟೆ ಆಗಿತ್ತು. ಹಾಗಾಗಿ ಈ ಟೈಮಲ್ಲಿ ಶೃಂಗೇರಿಲಿ ಅನ್ನಪ್ರಸಾದ ಇತ್ತು. ನೈಟ್ ಅನ್ನಪ್ರಸಾದ ಮಾಡ್ಕೊಂಡು ಸೇಮ್ ಬೆಳಗ್ಗೆ ಮಧ್ಯಾಹ್ನ ಏನ್ ತಿಂದ್ವಿ ಅದೇ ತರ ನೈಟ್ ಅದೇ ಅನ್ನಪ್ರಸಾದ ಇರ್ತದೆ. ಅದನ್ನ ಮುಗಿಸ್ಕೊಂಡು ಇದಿಷ್ಟು ಶೃಂಗೇರಿಲಿ ಕವರ್ ಮಾಡೋಂತ ಪ್ಲೇಸಸ್ಗಳು ಅಂಡ್ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಈ ಎಲ್ಲ ಪ್ಲೇಸಸ್ ಗಳನ್ನ ಸಹ ಕವರ್ ಮಾಡಿದೀನಿ. ಹಾಗೆ ಶೃಂಗೇರಿಯಿಂದ ಮತ್ತೆ 600 ಮೀಟರ್ಸ್ ವಾಕ್ ಮಾಡ್ತು ಅಂದ್ರೆ ಶೃಂಗೇರಿ ಬಸ್ ಸ್ಟ್ಯಾಂಡ್ ಹೋಗಿ ರೀಚ್ ಆಗ್ತೀವಿ. ಯಾಕಂದ್ರೆ ನೈಟ್ ಜರ್ನಿ ಮಾಡ್ಬೇಕಲ್ವ. ಈಗ ಟ್ರಿಪ್ ಎಲ್ಲ ಮುಗೀತು. ರಿಟರ್ನ್ ನಾನು ಶೃಂಗೇರಿಯಿಂದ ಏನ್ ತೊಂದ್ರೆ ಇಲ್ಲ, ಯಾಕಂದ್ರೆ ನೀವು ಹೊರನಾಡ್ಗೆ ಹೋಗ್ತೀನಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಷ್ಟ ಇದೆ. ಶೃಂಗೇರಿಯಿಂದ ಡೈರೆಕ್ಟ್ ಆಗಿ ಬ್ಯಾಂಗ್ಳೂರ್ಗೆ ಗವರ್ನಮೆಂಟ್ ಬಸ್ ಮತ್ತೆ ಪ್ರೈವೇಟ್ ಬಸ್ಸಸ್ ಎರಡೂ ಇದೆ. ಬಟ್ ನಾನು ಮೈಸೂರಿಗೆ ಹೋಗ್ತೀನಿ, ಡೈರೆಕ್ಟ್ ಆಗಿ ಮೈಸೂರಿಗೆ ಇದೆ ಅಂದ್ಮೇಲೆ ನಾನು ಡೈರೆಕ್ಟ್ ಆಗಿ ಮೈಸೂರಿಗೆ ಬುಕ್ ಮಾಡ್ಕೊಂಡಿದ್ದೆ. ಗವರ್ನಮೆಂಟ್ ಬಸ್ಸಸ್ ಪ್ರೈವೇಟ್ ಬಸ್ಸಸ್, ಬಟ್ ನಾನು ಪ್ರೈವೇಟ್ ಬಸ್ ನ ಬುಕ್ ಮಾಡ್ಕೊಂಡಿದ್ದೆ. ಇಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಹೊರನಾಡು ಮತ್ತೆ ಶೃಂಗೇರಿಗೆ ಸುಗಮ ಎಕ್ಸ್ಪ್ರೆಸ್ ಅಂತ ಇರ್ತದೆ. ಮೈಸೂರಿಂದ ಬೆಂಗಳೂರಿಂದ ಅವ್ರದ್ದೇ ಓವರ್ ಆಲ್ ಮೇಂಟೆನೆನ್ಸ್, ವೆಹಿಕಲ್ ಗಳೆಲ್ಲ ಟ್ರಾನ್ಸ್ಪೋರ್ಟೇಷನ್ ಬರೋದು ಸುಗಮ ಟೂರ್ಸ್ ಅವ್ರದ್ದೇ ಇರ್ತದೆ. ನಮ್ದು 10 ಗಂಟೆಗೆ ಬಸ್ ಬಂತು, ಆ ಬಸ್ ಬಂದು ನೈಟ್ ಜರ್ನಿ ಮಾಡ್ಕೊಂಡು ಹಾಗೆ ಈ ವಿಡಿಯೋ ಜರ್ನಿನು ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟ್ರಿಪ್ ಪ್ಲಾನ್ ಜೊತೆಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.